ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 18ನೇ ದಿವಸ ಡಯಟ್. ಮಾರ್ನಿಂಗ್ ಎದ್ದು ಎಲ್ಲ ಅದೇ ನೀರು ಕುಡಿಯೋದು ಅದೆಲ್ಲ ಶೂಟ್ ಮಾಡಲಿಲ್ಲ, ಸೀದಾ ಬ್ರೇಕ್ಫಾಸ್ಟ್. 1 ಕಪ್ಪು ರಾಗಿಯನ್ನು ತಗೊಂಡಿದ್ದೇನೆ, ಒಂದು ಸ್ವಲ್ಪ ಗೋಧಿ ಹುಡಿ ಹಾಕ್ಕೊಂಡಿದ್ದೇನೆ, ಒಂದು 2 ಚಮಚದಷ್ಟು ಗೋಧಿ ಹುಡಿ, ಹಾಗೆ ಒಂದು 2-3 ಚಮಚದಷ್ಟು ರವೆ ಅಷ್ಟನ್ನು ಹಾಕ್ಕೊಂಡಿದ್ದೇನೆ. ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಆಲ್ಮೋಸ್ಟ್ ಎದ್ದೆಲ್ಲ ಆಯಿತು ನಂದು. ಮಾರ್ನಿಂಗ್ ನೀರು ಕುಡಿದೆ, ಡ್ರೈ ಫ್ರೂಟ್ಸ್ ತಿಂದೆ. ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡೋದು. ದಿಢೀರಾಗಿ 10 ನಿಮಿಷದಲ್ಲಿ ಲಾಸ್ಟ್ ಜೋಳದ ದೋಸೆ ತೋರಿಸಿದೆ, ಅದೇ ರೀತಿ ಇದು ರಾಗಿ ದೋಸೆ ಕೂಡ ತುಂಬ ಚೆನ್ನಾಗಿರ್ತದೆ. ಟೇಸ್ಟ್ ಅಂತೂ ಸಖತ್ತಾಗಿರ್ತದೆ. ಇದಕ್ಕೆ ಒಂದು ಟೇಸ್ಟಿಯಾದ ನೀರುಳ್ಳಿ ಪಚಡಿ ಅಥವಾ ನೀರುಳ್ಳಿ ಚಟ್ನಿಯನ್ನು ಮಾಡಿಕೊಳ್ಳಿ. ನೀರುಳ್ಳಿ ಹಾಕ್ಕೊಂಡೆ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ, ಹಸಿಮೆಣಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ನೀರು ದೋಸೆ ಹಿಟ್ಟಿರ್ತದಲ್ಲ, ಹಾಗೆ ಅಷ್ಟು ನೀರು ಮಾಡಿಕೊಂಡ್ರೆ ಆಯಿತು. ನೀವು ಇಡೀ ರಾಗಿ ಕಡ್ದೆಲ್ಲ ಮಾಡಬೇಕು ಅಂತಲೇ ಇಲ್ಲ, ಇದರಲ್ಲಿ ಸಹ ಟೇಸ್ಟಿಯಾಗಿ ಬರ್ತದೆ. ಒಂದು ಸ್ವಲ್ಪ ಗೋಧಿ ಹುಡಿಯ ಅಥವಾ ಒಂಚೂರು ಬೇಕಾದ್ರೆ ನಿಮಗೆ ಅಕ್ಕಿ ಹುಡಿ ಬೇಕು ಅಂದರೆ ಅಕ್ಕಿ ಹುಡಿ ಕೂಡ ಒಂಚೂರು ಸೇರಿಸ್ಕೊಳ್ಬೋದು. ತುಂಬಾ ಟೇಸ್ಟಿ ಆಗ್ತದೆ. ದಿಢೀರಾಗಿ ಮಾಡ್ಬೋದು, ಸಡನ್ ಅರ್ಜೆಂಟಲ್ಲಿ ಇರುವಾಗ ಸಹ ಮಾಡ್ಬೋದು. ಹೆಲ್ತಿಗೆ ಕೂಡ ಒಳ್ಳೆಯದು. ರಾಗಿ ತಂಪು, ಟೇಸ್ಟು ತುಂಬ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಇದಕ್ಕೆ ನಾನಿವತ್ತು ಹಾಕ್ಕೊಳ್ಳಿಲ್ಲ, ಒಂದೊಂದು ಸತಿ ಹಾಕ್ಕೊಳ್ತೇನೆ. ಚಾಯ್ ಅಂತ ಹೇಳ್ಕೊಂಡು ಇದ್ರೆ ಆಯಿತು ರಾಗಿ ದೋಸೆ. ಎಷ್ಟು ನೋಡಿ, 10 ನಿಮಿಷದಲ್ಲಿ ನಾನು ಮಾಡಿಬಿಟ್ಟಿದ್ದೇನೆ. ಇನ್ನೊಂದು ಸ್ವಲ್ಪ ಈಗ ಸಣ್ಣ ಉರಿಯಲ್ಲಿ ನೀವು ನಿಧಾನಕ್ಕೆ ಬೇಯಿಸ್ಕೊಳ್ಬೇಕು. ಇಲ್ಲಿ ಒಂದು ಸ್ವಲ್ಪ ಗಡಿಬಿಡಿ ಮಾಡದೆ ಅದನ್ನು ದೋಸೆಯನ್ನು ಎಬ್ಬಿಸಲಿಕ್ಕೆ ಟೈಮ್ ಕೊಡಬೇಕು. ಅದಕ್ಕೆ ಒಂದು ಕ್ರಿಸ್ಪಿಯಾಗಿ ಬೇಕು ಅಂತ ಹೇಳಿದರೆ ಸಣ್ಣ ಉರಿಯಲ್ಲಿ ಒಂದು 4 ನಿಮಿಷ ಬೇಯಲಿ. ಆಗ ಇದು ಬೇಯುವ ಎಡೆಯಲ್ಲಿ ನೀವು ಚಟ್ನಿ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು, ಒಂದು ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಪುಟಾಣಿ ಕಾಳು ಇಷ್ಟು ಹಾಕಿ ನೀರುಳ್ಳಿ ಚಟ್ನಿಯನ್ನು ಮಾಡ್ಕೊಂಡಿದ್ದೇನೆ. ಇದಕ್ಕೆ ತುಂಬ ರುಚಿಯಾಗಿದೆ. ನೋಡಿ ಎಷ್ಟು ಚಂದ ಕಲರೆಲ್ಲ ಒಂಥರ ಬ್ರೌನಿಶ್ ಆಗಿ ರಾಗಿ ದೋಸೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ಇನ್ನೊಂದು ವೆಯ್ಟ್ ಲಾಸಲ್ಲಿ ನಿಮಗೆ ಇಂಡೈಜೇಷನ್ ಆಗ್ತದೆ, ಗ್ಯಾಸ್ಟ್ರಿಕ್ ಆಗ್ತದೆ ಅಂಥೇಳಿ ಆ ಥರ ಆಗ್ತಿದೆ ಅಂತ ಹೇಳಿದರೆ ನೀವು ರಾ ತಿಂತೀರಲ್ಲ ಸಲಾಡೆಲ್ಲ ಹಸಿಯಾಗಿ, ಅದರಿಂದ ಕೆಲವರಿಗೆ ಇಂಡೈಜೇಷನ್ ಆಗೋದು ಅಥವಾ ಗ್ಯಾಸ್ಟ್ರಿಕ್ ಆಗೋದಾಗಿರ್ಬೋದು. ಅದಕ್ಕೆ ಆ ಥರ ತಿನ್ನಬೇಡಿ ಸಲಾಡನ್ನು. ವೆಯ್ಟ್ ಲಾಸ್ ಸಲಾಡ್ ತಿನ್ನಲೇಬೇಕು ಅಂತ ಹೇಳಿ ಕಷ್ಟಪಟ್ಟು ತಿನ್ನಬೇಕು ಅಂತ ಇಲ್ಲ. ಬೇಯಿಸಿದ ತರಕಾರಿಗಳನ್ನು ಕೂಡ ತಿಂದು ನಾವು ನಮ್ಮ ಡಯಟನ್ನು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನನಗೆ ಒಂದೊಂದು ಸತಿ ಜಾಸ್ತಿ ಹಸಿ ತರಕಾರಿ ತಿಂದರೆ ಆಗೋದಿಲ್ಲ ಅಂತ ಅನ್ನಿಸ್ತು. ನಾನು ತಿಂತಾ ಇದ್ದೆ, ಆದರೆ ಮುಳ್ಳು ಸೌತೆಲ್ಲ ಓಕೆ. ಕೆಲವೊಮ್ಮೆ ಜಾಸ್ತಿ ಹಸಿ ತರಕಾರಿ, ಹಸಿ ಬೀಟ್ರೂಟು, ಹಸಿ ಕ್ಯಾರೆಟ್ ತುಂಬ ತಿನ್ನೋದು, ಆ ಥರ ಮಾಡಿಕೊಂಡ್ರೆ ಏನೋ ಒಂಥರ ಇಂಡೈಜೇಷನ್ ಎಲ್ಲ ಆಗುತ್ತೆ. ನೋಡಿ ಈಗ ರುಚಿಯಾದ 2 ದೋಸೆ, ಯಮ್ಮಿಯಾದ ನೀರುಳ್ಳಿ ಚಟ್ನಿ, ಅದಕ್ಕೆ ಕೆಂಪು ಮೆಣಸು ಹಾಕ್ಕೊಂಡಿದ್ದೇನೆ ನಾನು. ನೀವು ಹಸಿ ಮೆಣಸು ಹಾಕ್ಕೊಂಡು ಕೂಡ ಮಾಡ್ಬೋದು ನಿಮ್ಗೆ ಇಷ್ಟ ಆದರೆ. ನನಗೆ ಕೆಂಪು ಚಟ್ನಿ ತುಂಬ ಇಷ್ಟ. ಅದಾದ ನಂತರ 11 ಗಂಟೆಗೆ ಒಂದು ಮೂಸಂಬಿ, ನೀವು ಅದೇ ತಿನ್ನಬೇಕು ಅಂತ ಏನಿಲ್ಲ, ಮೂಸಂಬಿ ಆದರೂ ತಿನ್ಬೋದು, ದಾಳಿಂಬೆ ಆದರೂ ತಿನ್ಬೋದು, ಆ್ಯಪಲ್ ಆದರೂ ತಿನ್ನಿ, ಬಾಳೆಹಣ್ಣು, ಮ್ಯಾಂಗೋ, ಪೈನಾಪಲ್ ಯಾವುದಾದ್ರೂ ಒಂದು ಹಣ್ಣನ್ನು ಕಟ್ ಮಾಡಿಕೊಂಡು 11 ಗಂಟೆ ಅಷ್ಟೊತ್ತಿಗೆ ತಿನ್ನಿ. ಇಲ್ಲಿ ಮಧ್ಯಾಹ್ನಕ್ಕೆ ಪಲ್ಯ ಮಾಡ್ಕೊಳ್ತಾ ಇದ್ದೇನೆ. ಪಲ್ಯಕ್ಕೆ ಬದನೆ ಪಲ್ಯ ಮಾಡ್ತಾ ಇದ್ದೇನೆ. ನಾನಿವತ್ತು ಮಾಡುವಂಥ ಈ ಬದನೆ ಪಲ್ಯ ಇದೆಯಲ್ಲ ತುಂಬಾ ಟೇಸ್ಟಿಯಾಗಿದೆ. ಈಗ ನೀವು ಉತ್ತರ ಕರ್ನಾಟಕ ಕಡೆ ಎಲ್ಲ ಹೋದರೆ ಅಲ್ಲಿ ಹುಚ್ಚೆಳ್ಳು ಅಥವಾ ಎಳ್ಳನ್ನು ಮತ್ತು ಈ ಶೇಂಗಾವನ್ನೆಲ್ಲ ಹಾಕ್ಕೊಂಡು ಮಾಡ್ತಾರೆ. ಇಲ್ಲಿ ನಾವು ಎಳ್ಳನ್ನು ಹಾಕ್ಕೊಳ್ಬೋದು. ಎಳ್ಳು ಕ್ಯಾಲ್ಸಿಯಂ ರಿಚ್ ಆಗಿರ್ತದೆ, ಆದ ಕಾರಣ ನಾವು ಪಲ್ಯದಲ್ಲಿ ಈ ನೆಲಕಡಲೆ ಜೊತೆಗೆ ಎಳ್ಳು ಕೂಡ ಹಾಕ್ಕೊಳ್ಬೋದು. ನಾನು ಇವತ್ತು ಹಾಕ್ಕೊಳ್ಳಿಲ್ಲ, ನಾನು ಬರೀ ಶೇಂಗಾ ಹಾಕಿ ಹೇಗಾಗ್ತದೆ ನೋಡುವ ಅಂಥೇಳಿ ಇವತ್ತು ಶೇಂಗಾವನ್ನು ಹುಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಪಲ್ಯವನ್ನು ಮಾಡ್ಕೊಳ್ಳೋದು. ಪಲ್ಯ ಮಾಡ್ಕೊಳ್ಳಿಕ್ಕೆ ಎಣ್ಣೆ ಹಾಕ್ಕೊಳ್ಳೋದು. ಎಣ್ಣೆ ಸ್ವಲ್ಪ ಕಾನ್ಷಿಯಸ್ ಆಗಿರಲಿ, ಜಾಸ್ತಿ ಎಣ್ಣೆಯನ್ನು ಬಳಸಬೇಡಿ. ಯಾವಾಗಲೂ ನಾವು ಕ್ಯಾಲೋರಿ ಡೆಫಿಸಿಟ್ ಡಯಟ್ ಮಾಡೋದು ಅಂತ ಹೇಳುವಾಗ ಯಾವಾಗಲೂ ಕ್ಯಾಲೋರಿ ಜಾಸ್ತಿಯಾಗಿ ಹೋಗೋದೇ ಎಣ್ಣೆಯಲ್ಲಿ. ನಮಗೆ ಎಣ್ಣೆಯಲ್ಲಿ ಗೊತ್ತಾಗೋದಿಲ್ಲ, ಎಣ್ಣೆಯಲ್ಲಿ ತುಂಬಾ ಕ್ಯಾಲೋರೀಸ್ ಇದೆ. ನಾವು ಜಾಸ್ತಿ ಎಣ್ಣೆ ಒಂದು ಸ್ವಲ್ಪ ಅಂತೇಳಿ ಹಾಕ್ಕೊಂಡ್ರು ಕೂಡ ಕ್ಯಾಲೋರೀಸ್ ಅದರಲ್ಲಿ ಜಾಸ್ತಿ ಇದೆ. ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕಷ್ಟೇ ಯೂಸ್ ಮಾಡಿಕೊಳ್ಳಿ. ಇಲ್ಲಿ ಒಂದು 2 ಚಮಚದಷ್ಟು ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೇನೆ. ಬದನೆ ಪಲ್ಯ ಅಲ್ವಾ, ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೇ ಟೇಸ್ಟ್ ಅಂತೇಳಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸು, ಹಾಗೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡೆ. ಹಾಕ್ಕೊಂಡೆ ಕೂಡಲೇ ಒಗ್ಗರಣೆ ಘಮ 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 ಅಂತ ಹೇಳಿ ಪರಿಮಳ ಮನೆ ಸುತ್ತೆಲ್ಲ ಬರುತ್ತೆ, ಇಂಗಿನ ಪರಿಮಳ. ಹಾಕ್ಕೊಳ್ಳಿ.
ಅದು ಫ್ರೈ ಆಗ್ತಾ ಇದ್ದ ಹಾಗೆಯೇ ಈರುಳ್ಳಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. 2-3 ನಿಮಿಷ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೀವು ಮಸಾಲೆ ಅಂತ ಹೇಳಿ ಮೆಣಸಿನ ಹುಡಿ, ಅರಸಿನ ಹುಡಿ, ಜೀರಾ ಪೌಡರ್ ಆ ಥರ ಹಾಕ್ಕೊಳ್ಬೋದು. ನಾನಿಲ್ಲಿ ಮೆಣಸಿನ ಹುಡಿ ಮತ್ತು ಹಳದಿ ಪೌಡರ್ ಅಷ್ಟೇ ಹಾಕಿತ್ತು. ಆಮೇಲೆ ಬದನೆಯನ್ನು ಫ್ರೈ ಮಾಡ್ಕೊಳ್ಳೋದು. ಮತ್ತು ಬದನೆ ನಂಜು ಅಂತ ಹೇಳ್ತಾರೆ. ಹಾಗಾಗಿ ನಾವು ಇದಕ್ಕೆ ಹುಳಿ ಮತ್ತು ಬೆಲ್ಲ ಇದನ್ನು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು. ನಾನು ಹಾಗೆ ಹುಣಸೆ ರಸ, ಒಂದು ಚಮಚ ಬೆಲ್ಲದ, ಒಂದು ಅರ್ಧ ಚಮಚದಷ್ಟು ಬೆಲ್ಲದ ಹುಡಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ನೋಡಿ, ಈಗ ಈ ಥರ ನಂಜು ಇರುತ್ತಲ್ಲ ಬದನೆಯಲ್ಲಿ, ಅದಕ್ಕೋಸ್ಕರ ಅದು ನಂಜು ಬಿಟ್ಕೊಳ್ಬೇಕು ಅಂದರೆ ಅದನ್ನು ನೀರಲ್ಲಿ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿಡಬೇಕು. ಇಲ್ಲಾಂದರೆ ಅದು ಕಪ್ಪು ಕೂಡ ಆಗ್ತದೆ. ನೀರಲ್ಲೇ ಹಾಕಿದರೆ ಬೆಳ್ಳಗಿರ್ತದೆ ಬದನೆಕಾಯಿ, ಕಪ್ಪಾಗೋದಿಲ್ಲ. ಹಾಗಾಗಿ ನೀರಿಂದ ತೆಗೆದು ಹಿಂಡಿ ನಾವೀಗ ಪಲ್ಯಕ್ಕೆ ಹಾಕ್ಕೊಳ್ಬೇಕು. ಅದೇ ರೀತಿ ನೀವು ಬದನೆಯಿಂದ ಎಣ್ಣೆಗಾಯಿ ಕೂಡ ಮಾಡ್ಕೊಳ್ಬೋದು. ಎಣ್ಣೆಗಾಯಿ ಕೂಡ ಎಣ್ಣೆ ಕಡಿಮೆ ಹಾಕ್ಕೊಂಡು ಎಣ್ಣೆಗಾಯಿ ಮಾಡಲಿಕ್ಕಾಗತ್ತೆ. ನಾನು ಮೊದಲೊಂದು ಸತಿ ಮಾಡಿದ್ದೆ, ರೆಸಿಪಿ ಇದೆ ನನ್ನ ಚಾನಲಲ್ಲಿ. ಮೊದಲಿನ ಸಲ ಡಯಟ್ ಮಾಡಿರುವಾಗ ಲಾಸ್ಟ್ ಟೈಮ್ ಮಾಡಿದ್ದೆ. ಇಲ್ಲಿ ಹಳದಿ ಪೌಡ್ರು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು, ಮೆಣಸಿನ ಹುಡಿ ಎಲ್ಲ. ಹಾಗೆ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕೂಡ ಮಾಡ್ಬೋದು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ 16:8 ಅಂತ ಹೇಳಿ ಮಾಡ್ಬೋದು. ಅಂದರೆ 16 ಗಂಟೆ ಉಪವಾಸ, ಇದು 8 ಗಂಟೆ ಈಟಿಂಗ್ ವಿಂಡೋ ಅಂತ ಹೇಳಿ ಆ ಥರ ಮಾಡ್ಬೋದು. ಅಥವಾ 14 ಗಂಟೆ ಉಪವಾಸ ಮಾಡ್ಬೋದು, 10 ಗಂಟೆ ಈಟಿಂಗ್ ವಿಂಡೋ, 14 ಅವರ್ಸ್ ಇದು ಫಾಸ್ಟಿಂಗ್ ವಿಂಡೋ ಅಂತ ಹೇಳಿ ಆ ಥರ. ಅಥವಾ 12 ಗಂಟೆ ಫಾಸ್ಟಿಂಗ್, 12 ಗಂಟೆ ಈಟಿಂಗ್ ಟೈಮ್, ಆ ಥರ ಡಿವೈಡ್ ಮಾಡಿಕೊಂಡು ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ 12 ಗಂಟೆ ಅಂತೇಳಿ ಮಾಡಿ, ಆಮೇಲೆ 14, ಆಮೇಲೆ 16. ಇಲ್ಲದಿದ್ದರೆ ಈಗ 16 ಗಂಟೆ ಅಂತ ಹೇಳಿದರೆ ಬೆಳಿಗ್ಗೆ ನೀವು ಬ್ರೇಕ್ಫಾಸ್ಟೇ ನಿಮ್ಮದು 10 ಗಂಟೆ 11 ಗಂಟೆ ಆ ಥರ ಮಾಡಬೇಕಾಗತ್ತೆ. ನಿಮ್ಮ ಟೈಮ್ ಅಡ್ಜಸ್ಟ್ ಮಾಡಲಿಕ್ಕೆ ಟೈಮಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಒಳ್ಳೆಯದು. ಯಾಕಂದರೆ ಫಾಸ್ಟಿಂಗಲ್ಲಿ ಇದ್ದಷ್ಟು ನಮ್ಮ ಒಂದು ಮೆಟಬಾಲಿಸಮ್ ಜಾಸ್ತಿ ಆಗ್ತದೆ, ಡೈಜೆಷನ್ ಇಶ್ಯೂ ಕೂಡ ಜಾಸ್ತಿ ಆಗ್ತದೆ, ಬೇಗನೆ ನಾವು ವೆಯ್ಟ್ ಲಾಸ್ ಆಗ್ಬೋದು ಆ ಒಂದು ಡಯಟ್ ಪ್ಲ್ಯಾನಲ್ಲಿ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಾನು ಹಿಂದೆ ಮಾಡಿದ್ದೆ, 1 ವಾರದ ಡಯಟ್ ಪ್ಲ್ಯಾನು ನನ್ನ ಚಾನಲಲ್ಲಿ ಇದೆ, ನೀವು ಆ ವಿಡಿಯೋವನ್ನು ನೋಡ್ಕೊಳ್ಬೋದು. ಇಲ್ಲಿ ಎಲ್ಲವೂ ಆಯಿತು, ಉಪ್ಪು, ಹುಳಿ, ಖಾರ ಎಲ್ಲ ಹಾಕಿ, ಹುಣಸೆ ಹಣ್ಣಿನ ರಸ ಎಲ್ಲವೂ ಹಾಕಿ ಈಗ ಮುಂದೆ 3 ನಿಮಿಷ ಚೆನ್ನಾಗಿ ಬದನೆ ಬೇಯೋವರೆಗೆ ಬೇಯಿಸ್ಕೊಳ್ಳೋದು. ಅದಾದ ನಂತರ ನಾವು ಕೊನೆಯಲ್ಲಿ ಏನು ನಾವು ಹುಡಿ ಮಾಡಿ ಇಟ್ಕೊಂಡಿದ್ದೇವೆ ಶೇಂಗಾ, ಅದಲ್ಲದೆ ಕೊತ್ತಂಬರಿ ಸೊಪ್ಪು ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು. ನಾನಿಲ್ಲೊಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡೆ. ಆಮೇಲೆ ಸಬ್ಬಸಿಗೆ ಸೊಪ್ಪಿತ್ತು ತಂದದ್ದು, ಅದನ್ನೇ ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡೆ. ಅದನ್ನೇ ಹಾಕಬೇಕು ಅಂತ ಏನಿಲ್ಲ, ನಿಮಗೆ ಸಬ್ಬಸಿಗೆ ಸೊಪ್ಪಿಲ್ಲ ನಿಮ್ಮ ಹತ್ರ ಅಂತ ಹೇಳಿದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು. ಸಬ್ಬಸಿಗೆ ಅದರದ್ದೊಂದು ಫ್ಲೇವರೇ ಬೇರೆ, ಹಾಗೆ ಅದರ ಮೆಡಿಸಿನಲ್ ವ್ಯಾಲ್ಯೂ ಇದೆ, ತುಂಬ ಒಳ್ಳೆಯದದು ಆರೋಗ್ಯಕ್ಕೆ. ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದ ನಂತರ ನಾವೇನು ಹುಡಿ ಮಾಡಿ ಇಟ್ಕೊಂಡಿದ್ದೇವೆ ಶೇಂಗಾವನ್ನು ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ರುಚಿಗೆ ಏನೆಲ್ಲ ಸಾಕಾ ಏನು ಅನ್ನೋದನ್ನು ನೋಡಿಬಿಟ್ರೆ ಹಾಗೆ ಸ್ವಲ್ಪ ಹೊತ್ತು ಮುಚ್ಚಿಡಿ ಫ್ರೆಂಡ್ಸ್, ಅಲ್ಲಿಗೆ ಪಲ್ಯ ರೆಡಿ ಆಗುತ್ತೆ. ಹಾಗೆ ನಾನು ನಿಮಗೆ ಕೆಲವು ವೆಯ್ಟ್ ಲಾಸ್ ಇದ್ದು ಟಿಪ್ಸ್ ಕೊಡಬೇಕು. ಅದೇನಂತ ಹೇಳಿದರೆ, ಇಲ್ಲಿ ಇಂಟರ್ಮಿಟೆಂಟ್ ಆ್ಯಂಡ್ ಫಾಸ್ಟಿಂಗ್ ಮಾಡೋರಾಗಿದ್ದರೆ ನೀವು ಅದನ್ನು ಕೂಡ ಮಾಡ್ಕೊಳ್ಬೋದು. ಅದರ ವೀಡಿಯೋಸ್ ನನ್ನ ಚಾನಲಲ್ಲಿದೆ. 1 ವಾರದ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇದ್ದು ಡಯಟ್ ಪ್ಲ್ಯಾನ್ ಇರ್ಬೋದು, ಹಾಗೆ PCOD ಡಯಟ್ ಪ್ಲ್ಯಾನ್, ಥೈರಾಯ್ಡ್ ಡಯಟ್ ಪ್ಲ್ಯಾನ್ ಎಲ್ಲವೂ ಕೂಡ ನನ್ನ ಚಾನಲಲ್ಲಿದೆ, ನೀವು ಚೆಕ್ ಮಾಡ್ಕೊಳ್ಬೋದು. ಹಾಗೆ ಈ ನನ್ನ ಡಯಟನ್ನು PCOD ಇದ್ದವರು ಫಾಲೋ ಮಾಡ್ಕೊಳ್ಬೋದು. ಹಾಗೆ ಜಸ್ಟ್ ಈಗ ಫೀಡ್ ಮಾಡ್ತಾ ಇರುವ ಮದರ್ಸು, 9 ಮಂತ್ಸ್ ಬೇಬಿ ಇದೆ, ನಮಗೆ ಡಯಟ್ ಮಾಡ್ಬೋದಾ ಅಂದರೆ ಈ ಡಯಟನ್ನು ಖಂಡಿತ ನೀವು ಫಾಲೋ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನಾನೇನು ರೆಸಿಪೀಸ್ ಎಲ್ಲ ಮಾಡ್ತೇನೆ ಅದನ್ನು ಮಾಡ್ಬೋದು. ಥೈರಾಯ್ಡ್ ಇದ್ದವರು ಸೋಯಾದ ಪ್ರಾಡಕ್ಟ್, ಸೋಯಾದಿಂದ ಮಾಡಿದಂಥ ರೆಸಿಪಿಯನ್ನು ತಿನ್ನಬೇಡಿ. ಹಾಗೆ ಕ್ಯಾಬೇಜು, ಎಲೆಕೋಸು, ಹೂಕೋಸು ಆ ಥರ ಅವುಗಳನ್ನೆಲ್ಲ, ಇದು ಕಾಲಿಫ್ಲವರ್ ಅದನ್ನೆಲ್ಲ ಇದು ಥೈರಾಯ್ಡ್ ಇದ್ದವರು ತಿನ್ನಬೇಡಿ. ಹಾಗೆ ಇದು ಏನು PCOD ಇದ್ದವರು ಹಾಲಿನಿಂದ ಮಾಡಿದಂಥದ್ದು, ಪನ್ನೀರ್, ಮೊಸರು, ಜಂಕ್ ಫುಡ್ಡು ಅದನ್ನೆಲ್ಲ ಅವಾಯ್ಡ್ ಮಾಡಿ. PCOD ಇದ್ದವರು ಒಳ್ಳೆ ಫಿಸಿಕಲ್ ಎಕ್ಸಸೈಸ್ ಮಾಡಿ, ಇದರಿಂದ ನಿಮ್ಮ PCOD ಕರೆಕ್ಟ್ ಆಗ್ತದೆ, ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಬರ್ತದೆ.
ಹಾಗೆ ಥೈರಾಯ್ಡ್ ಇದ್ದವರು ಬೆಳಿಗ್ಗೆ ರಾತ್ರಿ ನೀವು ರಿಂದ 1.5 ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ರಾತ್ರಿ ನೀರಲ್ಲಿ ನೆನೆಸಿಬಿಡಿ. ಮರುದಿವಸ ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಆ ನೀರನ್ನು ಕುಡಿಬೋದು. ಡೈಲಿ ಹೀಗೆ ಮಾಡಿ ನಿಮಗೆ ಥೈರಾಯ್ಡ್ ಕ್ಯೂರ್ ಆಗ್ತದೆ. ಹಾಗೆ ಥೈರಾಯ್ಡ್ ಇದೆ ಅಂತ ಆದರೆ ಬೆಳಿಗ್ಗೆ ಫಸ್ಟ್ ಟ್ಯಾಬ್ಲೆಟ್ ತಿನ್ನೋದನ್ನು ಮಾತ್ರ ಮರಿಬೇಡಿ. ರೆಗ್ಯುಲರ್ ಟ್ಯಾಬ್ಲೆಟನ್ನು ನೀವು ತಗೊಳ್ಬೇಕು ಥೈರಾಯ್ಡ್ ಇದ್ದವರು. ಆಮೇಲೆ ಎಕ್ಸಸೈಸ್ ಎಲ್ಲ ಮಾಡಬೇಕು. ಇದಾಗಿತ್ತು ನನ್ನ ಫುಲ್ ಡೇ ಡಯಟ್. ಹಾಗೆ ನಾನು ನೈಟಿಗೆ ಒಂದು ಚಪಾತಿ ಮತ್ತು ಬದನೆ ಪಲ್ಯವನ್ನು ತಗೊಂಡೆ. ನೈಟ್ ಕರೆಂಟ್ ಎಲ್ಲ ಇರಲಿಲ್ಲ, ಹಾಗಾಗಿ ಶೂಟ್ ಮಾಡಲಿಲ್ಲ. ಈವ್ನಿಂಗು ಬ್ಲ್ಯಾಕ್ ಕಾಫಿ ಮತ್ತು ಪಾಪ್ಕಾರ್ನನ್ನು ತಗೊಂಡಿದ್ದೇನೆ. ಅಥವಾ ನೀವು ಫ್ರೂಟ್ಸ್ ಆದರೆ ತಗೊಳ್ಬೋದು. ಈಗ ಮಳೆ ಎಲ್ಲ ಇರೋದ್ರಿಂದ ಪಾಪ್ಕಾರ್ನ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರ್ತದೆ. ಅಥವಾ ಚುರುಮುರಿ ಆದರೂ ಮಾಡಿಕೊಂಡು ತಿನ್ಬೋದು. ಇದಾಗಿತ್ತು ನಂದು ಡಯಟ್ ಇವತ್ತಿದ್ದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಫಸ್ಟ್ ಟೈಮ್ ಈ ಚಾನಲನ್ನು ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ಡೈಲಿ ಡಯಟ್ ಟಿಪ್ಸ್ ಜೊತೆ, ಡಯಟ್ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಬಾಯ್ ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು.